ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ನೆನೆ ಚರ್ಚೆ ಮಾಡ್ತಾ ಇದ್ವಿ, ಯಾವುದೇ ಒಂದು ವಾದ್ಯ ಮಾಡಬೇಕಾದ್ರೆ ನೀವು ಕೋರ್ಟಿನ ಮುಂದೆ ಹೋಗಬೇಕಾದ್ರೆ ಕೇಸ್ ಮಾಡಬೇಕು ಅಂತಂದರೆ ಒಂದು ಲಿಮಿಟೇಷನ್ ಆ್ಯಕ್ಟ್ ಇದೆ. ಅಂತಂದರೆ ಪ್ರತಿಯೊಂದು ಆ್ಯಕ್ಟ್ಗೂ ಅಂದರೆ ಯಾವ ನಿಮ್ಮ ಪ್ರಾಬ್ಲಮ್ಗೂ ಇಂತಿಷ್ಟೇ ದಿನಗಳಲ್ಲಿ ನೀವು ಕೋರ್ಟಿನ ಮುಂದೆ ಹೋಗಬೇಕು ಅಂತಂದ್ಬಿಟ್ಟು. ಹಾಗಾದರೆ ಅದು ಅಷ್ಟು ಕ್ಲಿಯರ್ ಆಗಿದ್ದರೆ ನೀವು ಯಾವುದಾದ್ರೂ ಪ್ರಾಬ್ಲಮ್ ತೆಗೆದುಕೊಂಡು ಹೋದಾಗ ಲಾಯರ್ಗಳು ಯಾಕೆ ಮತ್ತೆ ಅದನ್ನು ಹೇಳೋದಿಲ್ಲ ಅಂತ. ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾನು, ಯಾಕೆಂದರೆ ನನ್ನ ಸ್ನೇಹಿತರ ಕಚೇರಿಯಲ್ಲಿ ಕುಂತಿರ್ತೀನಿ, ನಮ್ಮ ಕಚೇರಿಗೆ ಬರುವಂಥರ ಭಾಳಷ್ಟು ಜನಗಳೇನು ಹೇಳ್ತಾರೆ ಅಂತಂದರೆ, ಹಲವಾರು ಬಾರಿ ನಾವು ಹೇಳ್ತೀವಿ ನೋಡಿ ಇದಾಗೋದಿಲ್ಲ ಕೋರ್ಟ್ ಮುಂದೆ, ಕೋರ್ಟ್ ಒಪ್ಪಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ ನೀವು ಮಾಡಿ, ನಿಮ್ಗೆ ಯಾಕೆ, ಅದನ್ನು ನಿಮಗೇನು ನಿಮ್ಮದು ಫೀಸ್ ಇದೆ ನಾವು ಕೊಡ್ತೀವಿ, ಆದರೆ ಅವ್ರಿಗೆ ನಾವು ತೊಂದರೆ ಕೊಡಲೇಬೇಕು ಅಂತ ಹೇಳ್ತಾರೆ. ಇದು ಯಾವ ಪ್ರವೃತ್ತಿ ಅಂದರೆ, ನನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ಎರಡು ಕಣ್ಣು ಹೋಗಬೇಕು ಅಂತ ಸ್ನೇಹಿತರೆ. ಇದಕ್ಕೆ ಕಾನೂನಿನಲ್ಲಿ ಪರಿಹಾರನೇ ಇಲ್ಲ ಸ್ನೇಹಿತರೆ. ಇದು ನಿಮ್ಮ ಏನು ಹೇಳ್ತಾರೆ ಒಂದು ವೈಯಕ್ತಿಕ ವ್ಯಕ್ತಿತ್ವ ಅಷ್ಟೇ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚು ಈ ಥರ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾಗಿ ಬರೋದು, ನೋಡಿ ನಾವು ಅವತ್ತು ಆ ರೇಟಿಗೆ ಮಾರ್ಬಿಟ್ಟಿದ್ವಿ ಭಾಳ ಕಡಿಮೆ ಬೆಲೆಗೆ, ಇವಾಗ ತುಂಬ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ, ಅದನ್ನು ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ, ನಮ್ಗೆ ಯಾಕೆ ಅದ್ರ ಬೆನಿಫಿಟ್ ಬರಬಾರ್ದು ಅಂತಂದ್ಬಿಟ್ಟು. ಈಗ ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ, ಸಪೋಸ್ ಈಗ ನೀವು ಮಾರಿದ್ದೀರಿ, ಅವ್ರ ಹತ್ರ ಅದು ಆಸ್ತಿ ಇದೆ, ಈಗ ಅವ್ರ ಹತ್ರ ಬೆಲೆ ಜಾಸ್ತಿ ಆಯಿತು ಅಂತ, ಅದನ್ನೇ ಉಲ್ಟಾ ಮಾಡಿಕೊಂಡು ಅವ್ರು ಮಾರಿ ನಿಮ್ಮ ಹತ್ರ ಇದ್ದರೆ ಇದೇ ರೀತಿ ಅವ್ರು ನಿಮ್ಮ ಹತ್ರ ತೊಂದರೆ ಕೊಡಬೇಕು ಅಂದರೆ ನಿಮಗೆಷ್ಟು ಬೇಜಾರಾಗುತ್ತೆ. ಹಾಗಾಗಿ ಬಹಳಷ್ಟು ಬಾರಿ ಕಾನೂನಿನ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರ್ಬೋದು, ಆದರೆ ಅದನ್ನೇ ದೊಡ್ಡದು ಮಾಡಿಕೊಂಡು ಕೋರ್ಟಿನ ಮುಂದೆ ಬಂದಾಗ ಬಹಳ ಸಂದರ್ಭದಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಕೋರ್ಟ್ಗೆ ಅದನ್ನು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಅದು ಯಾಕೆಂದರೆ ಕೋರ್ಟ್ ಅದು ಸಂಪೂರ್ಣವಾಗಿ ಅದನ್ನು ನೋಡಬೇಕಾಗುತ್ತೆ, ಕೇಸಿನ ಎಲ್ಲ ಹಂತಗಳಲ್ಲಿ ಏನಿದೆ, ಆ್ಯಕ್ಚುಲಿ ಅಲ್ಲಿ ಕೇಸ್ ಅನ್ನೋದು ಇದೆಯಾ, ಮಾಡಬೇಕಿದೆಯಾ, ಅದು ನಿರ್ಣಯ ತೆಗೆದುಕೊಳ್ಬೇಕಾ ಅಂತಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಕಾಲಾವಕಾಶ ಸಿಗುತ್ತೆ. ಇಲ್ಲಾಂದರೆ ಕೇಸ್ ಡಿಸ್ಮಿಸ್ ಮಾಡ್ತಾರೆ, ಕೇಸಲ್ಲಿ ಶಕ್ತಿ ಇಲ್ಲ ಅಂತಂದರೆ. ಬಟ್ ಇದಿಷ್ಟಕ್ಕೆ ಒಂದು ಸ್ವಲ್ಪ ಟೈಮ್ ಆಗಿರುತ್ತೆ. ಹಾಗಾಗಿ ನೀವು ಯಾವ ರೀತಿ ಇದನ್ನು ಡಿಸಿಷನ್ ತೆಗೆದುಕೊಳ್ಬೇಕು ಅನ್ನೋದನ್ನು ತೆಗೆದುಕೊಂಡು ನಾಳೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾನ್. ನಾನು ರವೀಂದ್ರ ಜೋಶಿ. ಒಮ್ಮೆ ಪೂನಾದಲ್ಲಿ ಮಧ್ಯಾಹ್ನ ನಾನು ಒಂದಷ್ಟು ವೈಟ್ ಶೀಟ್ಗಳು ಮತ್ತು ಪೆನ್ ತಗೊಳ್ಳೋಣ ಅಂತೇಳಿ ಮಾರ್ಕೆಟ್ಗೆ ಹೋದೆ. ಲಕ್ಷ್ಮೀಪೇಟ್, ಬುಧವಾರಪೇಟ್, ಮಂಗಳವಾರಪೇಟ್ ಯಾವ ಏರಿಯಾದಲ್ಲಿ ಹೋದರೂ ಕೂಡ ಯಾವ ಅಂಗಡಿಯೂ ತೆಗೆದಿರಲಿಲ್ಲ ಮಧ್ಯಾಹ್ನ ಹೊತ್ತಲ್ಲಿ. ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ಕೇಳಿದೆ, ಅಲ್ಲಿ ಯಾವುದು ಅಂಗಡಿ ತೆಗೆದಿರಲ್ಲ, ಯಾಕೆ ಇವತ್ತೇನು ಬಂದಿದೆಯಾ, ಹರ್ತಾಳ ಇದೆ ಅಂತ ಕೇಳಿದೆ. ಇಲ್ಲ ಸರ್, यहाँ ऐसा होता है दोपहर 1 बजे से शाम 4 साढ़े 4 बजे तक सब दुकान बंद रहता है. ಗೋವಾದಲ್ಲಿ ನೀವು ಹೋದಾಗ ನೋಡಿರ್ಬೋದು, ಸಂಜೆ 7 ಗಂಟೆ ಆದ ತಕ್ಷಣ ಇದ್ದಕ್ಕಿದ್ದಾಗೆ ಬಸ್ಗಳು ವಿರಳಗೊಳ್ತವೆ, ಜನಜೀವನ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ, ಜನಸಂಚಾರ. ಅಂಗಡಿಗಳು 7:30-8 ಗಂಟೆ ಕ್ಲೋಸ್ ಆಗಿಬಿಡ್ತವೆ. ಅದು ಅಲ್ಲಿ ಜೀವನ ಪದ್ಧತಿ, ಅಲ್ಲಿ ಸಂಸ್ಕೃತಿ. ಆದರೆ ದುಡ್ಡನ್ನು ಮಾಡಬೇಕು ಅನ್ನುವಂಥ ನೀವು ಮೊಟ್ಟ ಮೊದಲು ಯೋಚನೆ ಮಾಡಬೇಕು, ಯಾವ ಸಮಯದಲ್ಲಿ ಯಾವ ಮೂಲೆಯಿಂದ ಗ್ರಾಹಕ ಬರ್ತಾನೆ ನಮಗೆ ಗೊತ್ತಿರೋದಿಲ್ಲ. ಶಟ್ರ್ ಅಂಗಡಿ ಬಾಗಿಲು ತೆಗೆದಿರ್ಬೇಕು ಅಂತ ಒಂದು ಗಾದೆ ಮಾತಿದೆ. ಅಂದ್ರೆ ನಿಮ್ಮ ಅಂಗಡಿ ಗಿರಾಕಿ ಬರ್ತಾನೋ ಬರೋದಿಲ್ಲ, ಜನ ಗಿರಾಕಿ ಬರೋಲ್ಲ ಅನ್ಕೊಂಡು ನಾವು ಬಾಗಿಲು ಹಾಕೊಂಡು ಕೂತ್ರೆ ಬರೋ ಗ್ರಾಹಕ ಕೂಡ ಬರೋದಿಲ್ಲ. ಎಷ್ಟೋ ಸಾರಿ ನಾವು ಕಿರಾಣಿ ಅಂಗಡಿ ಹೋಗ್ತೀವಿ, ಕಿರಾಣಿ ಅಂಗಡಿ ಬಾಗಿಲು ಹಾಕಿರುತ್ತೆ, ಮತ್ತೊಂದು ಅಂಗಡಿ ಹುಡ್ಕೊಂಡು ಹೋಗ್ತೀವಿ. ನಾವು ರೆಗ್ಯುಲರ್ ಆಗಿ ಹೋಗೋ ಅಂಗಡಿ ಬಾಗಿಲು ಹಾಕಿರೋದ್ರಿಂದ ಇನ್ನೊಬ್ಬನಿಗೆ ನಾವು ವ್ಯಾಪಾರ ಕೊಟ್ಟಾಗ, ಯಾವುದೋ ಒಂದು ಟೈಲರ್ ಶಾಪ್ ಹೋಗ್ತೀವಿ, ಆತ ಬಾಗಿಲು ಹಾಕಿರ್ತಾನೆ, ಮತ್ತೊಂದು ಶಾಪ್ ಹೋಗ್ತೀವಿ. ಗಿರಾಕಿ ಬರೋದಿಲ್ಲ ಅನ್ನೋ ಭಾವನೆಯಿಂದ ನಾವು ಮಧ್ಯಾಹ್ನ ಬಾಗಿಲು ಹಾಕುವಂತ ಸಂಪ್ರದಾಯ ಬಹಳಷ್ಟು ಕಡೆ ನಾನು ಗಮನಿಸಿದೆ. ಗ್ರಾಹಕನಿಗೆ ಸಮಯವಿಲ್ಲ, ಲಕ್ಷ್ಮಿ ಯಾವ ಮೂಲೆಯಿಂದ ಯಾವಾಗ ಬರ್ತಾಳೆ ಯಾರಿಗೂ ಗೊತ್ತಿಲ್ಲ. ನೀವು ಅಂಗಡಿ ಬಾಗಿಲು ಹಾಕಿ ಕಾರನ್ನು ಸ್ಟಾರ್ಟ್ ಮಾಡ್ಕೊಂಡು, ಬೈಕಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋ ಹೊತ್ತಿನಲ್ಲಿ 4 ಜನ ನಿಮ್ಮ ಅಂಗಡಿ ಮುಂದೆ ಬಂದು ನಿಂತಿರ್ಬೋದು. ಯಾವತ್ತು ಗ್ರಾಹಕರ ಬಗ್ಗೆ ಬರಲ್ಲ ಅನ್ಕೊಂಡು ನಾವು ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸೋದು, ಬಾಗಿಲು ಹಾಕೋದು, ಅದು ಧನಾರ್ಜನೆಗೆ ಎಂದೂ ಮಾರ್ಗ ಆಗಲಾರದು ಅಂತ ನಾನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟಿಫನ್ ಬಾಕ್ಸ್ಗೆ ಸ್ವಾಗತ. ನಾನಿವತ್ತು ವಿಶೇಷವಾಗಿ ನಿಮಗೆ ಒಂದು ಡಿಶ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಅಕ್ಕಿ ಹಿಟ್ಟಿನ ಪೂರಿ. ಬನ್ನಿ ಅದಕ್ಕೆ ಏನೇನು ಬೇಕಂತ ನೋಡೋಣ. ಜೀರಿಗೆ, ಉಪ್ಪು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಎಣ್ಣೆ, ಸೋಡಾ ಪುಡಿ. ಫಸ್ಟ್ ಒಂದು ಬೋಲ್ ತೊಗೊಳ್ಳೋಣ. ಅದಕ್ಕೆ 1 ಕಪ್ ಅಕ್ಕಿ ಹಿಟ್ಟು, 1/4 ಭಾಗದಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ,
ಚಿಟಿಕೆ ಸೋಡಾ, ಸ್ವಲ್ಪ ಎಣ್ಣೆ. ಈಗ ಇದಕ್ಕೆಲ್ಲ ಹಾಕಿದ್ ನೋಡಿದ್ರಲ್ಲ, ಇದು ಕಳ್ಸೋದಕ್ಕೂ ಮುಂಚೆ ಎಣ್ಣೆ ಕಾಯಕ್ಕಿಡೋಣ. ಇವಾಗ ಇದಕ್ಕೆ ಎಣ್ಣೆ ಕಾಯೋದ್ರೊಳಗಡೆ ಇದನ್ನು ಕಲಿಸ್ಕೊಳ್ಳೋಣ. ಇವಾಗ ಇದು ಅಕ್ಕಿ ಹಿಟ್ಟು ಕಲಸಿದ್ದಾಗಿದೆ. ಇದನ್ನ ಪೂರಿ ಹದಕ್ಕೆ ಕಲಿಸ್ಬೇಕು. ಇದು ಇಮ್ಮಿಡಿಯೇಟಾಗಿ ಮಾಡ್ಬೋದು ಅಂಥದ್ದು. ಸೇಮ್ ಪೂರಿ ಥರನೇ ಸ್ವಲ್ಪ ಹಿಟ್ಟು ಹಚ್ಕೊಂಡು ಸೇಮ್ ಪೂರಿ ರೀತಿಲಿ ಚಿಕ್ಕ ಚಿಕ್ಕದಾಗಿ ಇದನ್ನು ಮಾಡಬೇಕು. ಇವಾಗಿದೆ ಎಣ್ಣೆ ಕಾದಿದೆ, ಎಣ್ಣೆಲಿ ಕರಿಯೋಣ. ಇದು ಇಮ್ಮಿಡಿಯೇಟಾಗಿ ತಕ್ಷಣವೇ ಕಲಸಿ ತಕ್ಷಣವೇ ಮಾಡಬೇಕಾದಂಥದ್ದು. ಏನು ನೆನೆಸಿಡುವಂಥ ನೆಸೆಸಿಟಿ ಇಲ್ಲ. ಇದನ್ನು ಇವಾಗ ಇದು ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಕಿ ಹಿಟ್ಟಿನ ಪುರಿ ಮಾಡೋದು ಹೇಗೆ ಅಂತ. ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ. ನಾಳೆ ಮತ್ತೊಂದು ಡಿಶ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲೇಡೀಸ್ಗೆ ಲೋವರ್ ಬಾಡಿ ಪ್ರಾಬ್ಲಮ್ ಸಾಕಷ್ಟು ಇರುತ್ತೆ. ಅದರಲ್ಲಂತೂ ಇನ್ನರ್ ಥೈಸ್ ಇನ್ ಔಟ್. ನೀವು ಎಕ್ಸಸೈಸ್ ಮಾಡಿದಾಗ ಮಸಲ್ಸ್ನ ಎಂಗೇಜ್ ಮಾಡ್ಕೋಬೇಕು.